ಫೈನಲಿ ಬ್ಲಾಗಿಗೆ ಎಂಟ್ರಿ ಕೊಡುವ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಸ್ಲಿಪ್ಪರ ಕೊಡುವ. ಸೊ ಬೈಕ್ನ ತೆಗೆಯುವ. ಸ್ಟೈಲಾಗೆಲ್ಲ ತೆಗಿಯೋಕ್ಕಾಗಲ್ಲ, ಯಾಕಂದ್ರೆ ನಂಗೆ ಬರೋದು ಹಿಂಗೆ ತೆಗಿಯೋದು. ಸೊ ಬೈಕ್ ಉಂಟು, ಬೈಕೇ ಇಲ್ಲ, ಇರಲಿ ಬೈಕೇ ಎತ್ಕೊಂಬಂದ್ಬಿಡುವ. ಎಲ್ಲ ಮರಿಬೇಕಾಗತ್ತೆ. ನೀವು ಮರ್ತಿದ್ದೀರಾ ಅಂದರೆ ಹೇಳಿ, ನಾನು ಒಬ್ಬನೇ ಅಲ್ಲ ಅಂತ ಗೊತ್ತಾಗುತ್ತಲ್ಲ. ಕುಕ್ಕಿ ಟೆನ್ಷನ್ ಆಗ್ಬಿಟ್ಟಿದೆ. ನಾನು ಯಾಕೆ ಈ ಥರ ಹಾಕ್ಕೊಂಡಿದ್ದೀನಿ, ಇವನು ಯಾಕೆ ಹಿಂಗೆ ಆಡ್ತಾವಣಿ ಅಂತ ಟೆನ್ಷನ್ ಆಗ್ತದೆ. ಯಾರಾದರೂ ಟೆನ್ಷನ್ ಆಗುತ್ತೆ. ಫಸ್ಟ್ ಗೇಟ್ ಹಾಕೋಣ, ಇಲ್ಲ ಅಂದರೆ ಗೇಟ್ ಹಾಕಿಲ್ಲ ನೀನು ಎಲ್ಲೋಗಿದೆ ಗೇಟ್ ಹಾಕ್ತೇನೆ ಅಂತ ಅನ್ಸ್ಕೊಳ್ಳೋಕ್ಕಿಂತ ನೋಡ್ಕೊಳ್ಳಿ. ಇದು ಬೈಕು ನಮ್ಮದು, ನಮ್ಮ ಅಣ್ಣಂದು ಬೈಕು, ಅವನಕ್ಕಿಂತ ಅಷ್ಟು ನಾನೇ ಮುಗಿಸೋದು. ಲೆಟ್ಸ್ ಸ್ಟಾರ್ಟ್. ಒಳ್ಳೆ ವ್ಯೂ ಅದು ಇದು ಎಲ್ಲ ನನಗೆ ಎಷ್ಟು ಗೊತ್ತಾಗ್ತದೆ. ಒಂದು ವೀಡಿಯೋ ಆದಮೇಲೆ ಗೊತ್ತಾಗುತ್ತೆ ಯಾರನ್ನ ಫೋಕಸ್ ಮಾಡಬೇಕು, ಯಾರನ್ನ ಮಾಡಬಾರ್ದು ಅಂತ. ಈಗ ಎದುರುಗಡೆ ಚಾಮುಂಡಿ ಬೆಟ್ಟ ಥರ ಆಂಜನೇಯ ಬೆಟ್ಟ ಅಂತಾರೆ. ಇನ್ನು ನಾನೇನು ಹೇಳಬೇಕು, ಸಣ್ಣದಾಗಿ ಒಂದು ಎಕ್ಸ್ಪ್ಲೋರ್ ಮಾಡೋಣ ಈ ಏರಿಯಾನ. ನನ್ನ ಗಾಡಿ ಹಾಕೋಬಿಟ್ಟು ಅವ್ರಿಗೆ ಹಬ್ಬ ಮಾಡಿಸ್ಬಿಟ್ಟಿಲ್ಲ. ಈ ಕಡೆ ಹೋಗೋಣ. ಕಂಪ್ಲೀಟ್ ಎಂಟಿ ಲೇಔಟ್ ಇದು. ಏನಂದರೆ ಈ ಏರಿಯಾದಲ್ಲಿ ನವಿಲ್ಗಳು ಕಾಣಿಸ್ತದೆ, ಪಿಕಾಕ್. ಸೊ ಅದು ಸಿಗ್ಬೋದೇನೋ ಅನ್ನೋ ನಂಬಿಕೆಯಲ್ಲಿ ಬಂದೆ. ಯಾವುದು ಇಲ್ಲಿವರೆಗೂ ಸಿಕ್ಕಿಲ್ಲ. ಮೋಸ್ಟ್ಲಿ 2 ಗಂಟೆ ಆಗ್ಬಿಟ್ಟೈತಲ್ಲ, ಬಂದೀನಿ. ಬೆಳಗ್ಗೆ ಬರಬೇಕಾಗಿತ್ತು. ನಾನು ಬೆಳಗ್ಗೆ ಮಾಡಿ ಬಂದೆ. ಒಂದು ವ್ಯೂ ಕೊಡ್ತೀನಿ, ಅವಾಗ ಇದೇ ಜಾಗ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತೀನಿ. ನೋಡೋಣ ಹಂಗಂದರೆ ಇನ್ನೊಂದು ದಿವಸ ಯಾವ ಬಂದಾಗ ಪಿಕಾಕ್ ತೋರಿಸ್ತೀನಿ. ನವಿಲು ಜಾಸ್ತಿ ಇದೆ ಈ ಏರಿಯಾದಲ್ಲಿ. ಚೆನ್ನಾಗಿದೆ ಅಂತಾರೆ, ನನ್ನ ಗಂಡ ಕಾಣಿಸಿಲ್ಲ, ಹಾಗಂತ ಕಾಣಿಸೋದು ಬೇಡ, ಸುಮ್ಮನೆ ಯಾಕೆ ರಿಸ್ಕ್. ಏನೋ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗು ಮೋಸ್ಟ್ ಪ್ರಾಬ್ಲಿ ಸ್ಕೂಲ್ ಇರಬೇಕೇನೋ. ಇದು ತಿರುಗಿಸೋದೇ ಬೆಸ್ಟ್. ತಿರುಗಿಸ್ತೇ ಹೋದ್ರೆ ನನಗೆ ಹೋಗೋಕ್ಕೂ ಆಗಲ್ಲ. ರೋಡ್ ಬೇರೆ ಬ್ಲಾಕ್ ಆಗೈತಿದೆ. ದಿನ ಓಡಾಡ್ತೀನಿ, ನನಗೆ ಗೊತ್ತಿಲ್ಲ ಇದು ಬ್ಲಾಕ್ ಆಗಿದೆ. ಇನ್ನೊಂದು ರೋಡ್, ಆಲ್ಟರ್ನೇಟಿವ್ ರೋಡ್ ಇದೆ. ಫೈನಲಾಗಿ ಏನು ಹೇಳ್ಬೇಕಂದ್ರೆ ಒಂದು ಸಣ್ಣ ಬ್ಲಾಗ್. ನನಗೂ ಗೊತ್ತಿಲ್ಲ ಯಾವ ಥರ ಹೆಂಗಿರುತ್ತೆ ಅಂತ. ಎಲ್ಲದಕ್ಕೂ ಒಂದು ಮಾಡಿದ್ರೇ ಗೊತ್ತಾಗುತ್ತೆ. ಸೊ
ನಾನು ಒಂದು ಮಾಡಿದ್ದೀನಿ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಫೈನಲಾಗಿ ನಮ್ಮ ಬೈಕ್ನ ಹಂಗೆ ತೋರಿಸ್ಬಿಡುವ. ಸೊ ಥ್ಯಾಂಕ್ ಯು, ಸೈನಿಂಗ್ ಆಫ್.